ಸುಳ್ಳು ಹೇಳೋರಾದ್ರು ಒಂದು ನಮ್ಗೆ ಇಷ್ಟ ಆಗಿಲ್ಲ. ಡ್ಯಾನ್ಸ್ ಆಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಈ ರೇಂಜ್ ಡ್ಯಾನ್ಸ್ ಎಲ್ಲ ಆಡಿದ್ರೆ ಹುಚ್ಚ ಫಿಲಮ್ ನೋಡ್ದಂಗೆ ಆಯ್ತು. ಅವ್ರ ಸ್ಟೈಲ್ ಆಕ್ಟಿಂಗ್ ಸಿಗರೇಟ್ ಸೇಯೋದು ಮಸ್ತ್ ಲುಕ್ ಅಂದ್ರೆ ಇದೆ ಮೇಡಮ್. ನಾವು ಇದನ್ನೇ ಇಷ್ಟಪಡ್ತಾ ಇದ್ದೀವಿ ಅವ್ರ ಹತ್ರ. ಮ್ಯಾಕ್ಸ್ ಜೊತೆ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಬೇಕು, ಆದರೆ ಮ್ಯಾಕ್ಸ್ ಸಿನಿಮಾ ನೋಡಬೇಕಾದ್ರೆ ಇಡೀ ಥಿಯೇಟ್ರೇ ಸೌಂಡ್ ಮಾಡಬೇಕು. ಯು ಫಿಲಮ್ ರಿಲೀಸ್ ಆಯ್ತು ಹೋದ್ವಾರ. ಆ ಫಿಲಮ್ ತಲೆ ಕೆಡ್ಸ್ಕೆ ಯಾರಿಗೆ ಅರ್ಥ ಆಗಿಲ್ಲ ಬಂದು ಈ ಫಿಲಮ್ ನೋಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವಿಜಯ್ ಸರ್ ಹತ್ರ ಒಂದು ಮನವಿ ಮಾಡ್ತೀನಿ, 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡಿ. ಜನ ಅನ್ಕೊಬೋದು ಏನೇನೋ ನೆಗೆಟಿವ್ ಮಾತಾಡೋರ್ ಬಗ್ಗೆ ನಾವು ಹೇಳೋದಲ್ಲ, ಒಂದೇ ಒಂದು ಫಿಲಮ್ ನೋಡಿ. ಇದು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನೇ. ಯಾವ್ಯಾವ ಫಿಲಮ್ಗೂ ಸಪೋರ್ಟ್ ಮಾಡ್ತೀವಿ, ಯಾವ್ಯಾವ ಫಿಲಮ್ಗೂ 1200, 1300, 1,500 ಕೊಟ್ಟು ಟಿಕೆಟ್ ನೋಡ್ತೀರಾ, ಬಂದು ನೋಡ್ರಿ. ನಾವು ನೋಡಿ ಅಂತ ಹೇಳೋದೇ ಬೇಡ, ಅವೆಲ್ಲ ಫುಲ್ ಹೌಸ್ಫುಲ್ ಆಗೈತೆ. ನೀವು ನಂಬಲ್ಲ, ಒಳಗಡೆ ಕೂತ್ಕೊಂಡು ನಾನು 2 ಶೋ ಟಿಕೆಟ್ ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ ಬೇಕಾದ್ರೆ ಇವಾಗಲೇ. ಒಳಗಡೆ ಕೂತ್ಕೊಂಡು ಫಸ್ಟ್ ಶೋಗೆ ನೋಡ್ಕೊಂಡು ಬಂದು ತಿರ್ಗಿ 10 ವರ್ಷ 1.5 ಶೋ ಟಿಕೆಟ್ ಬುಕ್ ಮಾಡಿದ್ದೀನಿ ನಾನು. ಅಣ್ಣ ಏನಾಯ್ತಣ್ಣ ಫಿಲಮ್ ಸುದೀಪ್ ಅಣ್ಣ ಸುಳ್ಳು ಹೇಳೋರಾದ್ರು ಒಂದು ನಮ್ಗೆ ಇಷ್ಟ ಆಗಿಲ್ಲ. ಡ್ಯಾನ್ಸ್ ಆಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಈ ರೇಂಜ್ ಡ್ಯಾನ್ಸ್ ಎಲ್ಲ ಆಡಿದ್ರೆ ಅದಕ್ಕೆ ಒಂದು ಹೇಳಕ್ಕೆ ಎಲ್ಲ ಬಂದು ನೋಡ್ರಿ. ಯು ಫಿಲಮ್ ರಿಲೀಸ್ ಆಯ್ತು ಹೋದ್ವಾರ. ಆ ಫಿಲಮ್ ತಲೆ ಕೆಡ್ಸ್ಕೆ ಯಾರಿಗೆ ಅರ್ಥ ಆಗಿಲ್ಲ ಬಂದು ಈ ಫಿಲಮ್ ನೋಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅದು ಬುದ್ಧಿವಂತರಿಗೆ ಮಾತ್ರ. ಅಲ್ಲಿ ಅರ್ಥ ಆಗಿಲ್ಲ ಬಂದು ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಅಷ್ಟೇ ಹೇಳೋದು. ಮುಂದೆ ಅವೆಲ್ಲ ಗುರು ಬಂದವ್ರೆ, ಇವಾಗ ಶಿಷ್ಯ ಬಂದವ್ರೆ. ಅದು ನಮ್ಮ ಸುದೀಪ್ ಅಣ್ಣನೇ ಹೇಳೋರೆ. ಜೈ ಕಿಚ್ಚ ಬಾಸ್ ಅಷ್ಟೇ. ಕ್ಯೂರಿಯಾಸಿಟಿನ ಕಾಯ್ತಾ ಇದ್ವು ನಾವು. ವಿಕ್ರಾಂತ್ ರೋಣ ಆದ್ಮೇಲೆ ನೆಕ್ಸ್ಟ್ ಅದಾದ ನಾಳೆಗೆ ಕಾಯ್ದು, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವು. ಈಗ ಬಂದಿದೆ, ನೋಡ್ಕೊಳ್ರಿ. ಹಬ್ಬ ಥರ ಮಾಡ್ತೀವಿ. ನೀವು ಇಲ್ಲೇ ಇದ್ದೀರಲ್ಲ ನೋಡ್ರಿ, ಆಚೆ ಎಲ್ಲ ಬಂದು ಅಪ್ಪಿತಪ್ಪಿ ಏನಾರು ಸುದೀಪ್ ಅಣ್ಣ ಥಿಯೇಟ್ರಿಗೆ ವಿಸಿಟ್ ಕೊಟ್ಬಿಡ್ತು ಅಂದ್ರೆ ಕೊಡಲ್ಲ ಅವರು. ಓನರ್ಸ್ಗಳು ಕೈಕಲ್ಲಿ ಇಟ್ಕೊಂಡ್ಬಿಡ್ತಾರೆ. ಕೊಟ್ಬಿಡ್ತು ಅಂತಂದ್ರೆ ಥಿಯೇಟ್ರ್ ಒಂದು ಒಳ್ಳೆ ಗ್ಲಾಸ್ ಪೀಸ್ಗಳು, ಸೀಟು ಗೀಟು ಅಂತ ಪೈಲ್ವಾನ್ ಟೈಮೆಲ್ಲ ಅನುಪಮ ಥಿಯೇಟರ್ ಮಾಡಿದ್ದು. ಅಲ್ಲಿ ಫುಲ್ ಅವ್ರು ಬಂದು ಏನಾನ ಆಗಿತ್ತು, ಅಪ್ಪಿತಪ್ಪಿ ಏನಾರು ಬಂತು ಅಂದರೆ ಆಗೋದೇ ಬೇರೆ. ಇವಾಗ ಬಂದಿರೋ ಸುದೀಪ್ ಅಣ್ಣ ಅವ್ರ ಮಗಳು ಡಾಕ್ಟರ್ ಬಂದು ಎಲ್ಲ ಹೋಗಿ ನೋಡಿದ್ದಾರೆ. ವೆಯ್ಟಿಂಗ್. ನೆಕ್ಸ್ಟ್ ಬಿಲ್ಲರಂಗ ಭಾಷೆ ವೆಯ್ಟಿಂಗ್. ಸಾರ್ ಇನ್ನೊಂದ್ಸತಿ ನಿಮ್ಮ ಡೈರೆಕ್ಷನ್ ಬರಲಿ ಸರ್, ಇದು ಕೇಳ್ಕೊಂತ ಇದ್ದೀನಿ ಅಭಿಮಾನಿಯಾಗಿ ನಾನು. ಜೈ ಕಿಚ್ಚ ಬಾಸ್. ಮ್ಯಾಕ್ಸ್ ಜೊತೆ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಬೇಕು, ಆದರೆ ಮ್ಯಾಕ್ಸ್ ಸಿನಿಮಾ ನೋಡಬೇಕಾದ್ರೆ ಇಡೀ ಥಿಯೇಟ್ರೇ ಸೌಂಡ್ ಮಾಡಬೇಕು. ಆ ಥರ ಅಭಿಮಾನಿಗಳು ಅಬ್ರ ಮಾಡ್ಬಿಟ್ಟವ್ರು ಇವತ್ತು. ಅದ್ರ ಮೇಲೆ ಬೆಳಿಗ್ಗೆ ಪ್ರಿಯಾ ಮೇಡಮ್ ಅವರು ಬಂದು ಸಿನಿಮಾ ನೋಡಿದ್ರು. ಅದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಕಿಚ್ಚ ಸುದೀಪ್ ಸರ್ ಬಂದು ಸಿನಿಮಾ ನೋಡಿದಷ್ಟೇ ಎಂಜಾಯ್ ಮಾಡಿದ್ದಾರೆ. ಸರ್ ಇನ್ನೊಂದು ಹೇಳ್ತೀನಿ, ನಮ್ಮ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಆಗ್ತಾ ಇದೆ ಅಂದರೆ ಒಂದು ಖುಷಿ ಪಡಬೇಕು. ಕಿಚ್ಚ ಸರ್ ಹತ್ರ ಒಂದು ಮನವಿ ಮಾಡ್ತೀನಿ, 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡಿ. ಈ ಶೋಗಳನ್ನ ಸರ್ ಬಿಡಿ ಸರ್, ಶೋಗಳನ್ನ ಮಾಡೋದನ್ನ ಕಮ್ಮಿ ಮಾಡಿ. ನಿಮ್ಗೋಸ್ಕರ ಅಭಿಮಾನಿಗಳ ಕಾತ್ರದಿಂದ ಕಾಯ್ತಾವ್ರೆ. ನಿಮ್ಮನ್ನ ಥಿಯೇಟ್ರಲ್ಲಿ ಅಬ್ರಸೋಕ್ಕೋಸ್ಕರ ಕಾಯ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಬಂದು ನಿಮ್ಗೋಸ್ಕರ ಕಾಯ್ದು ಟಿಕೆಟ್ ಇಲ್ಲ ಅಂದ್ರೂ ಸಿನಿಮಾ ನೋಡ್ತಿದ್ದಾರೆ ಅಂದರೆ ಅದು ನಿಮ್ಗಿರೋ ಕ್ರೇಜೇ ಬೇರೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಸೀನ್ ಟು ಸೀನು ಅವನಜ್ಜಿ ಹುಚ್ಚ ಸಿನಿಮಾದಲ್ಲಿ ಸಿಗರೇಟ್ ಹಚ್ತಾರೆ, ಅದು ಬಿಟ್ಟರೆ ಇಲ್ಲೇ ಅನ್ಸುತ್ತೆ, ಮ್ಯಾಕ್ಸಲ್ಲೇ ಅನ್ಸುತ್ತೆ. ಆ ರೀತಿ ಆ ಕ್ರೇಜು ಬಂದಿದ್ದು. ಜಾತ್ರೆಯಲ್ಲಿ ಒಂದು ಸೀನ್ ಬರುತ್ತೆ ಸರ್, ಆ ಸೀನ್ಗೆ ಇಡೀ ಥಿಯೇಟ್ರ್ ವಿಜಿಲ್ ಹೊಡೆದಿದ್ದಾರೆ, ಇಡೀ ಥಿಯೇಟ್ರಿ ಅಬ್ರ ಮಾಡಿದ್ದಾರೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಸೀನು. ತೆಲುಗು ತಮಿಳ್ ಡಬ್ಬು ಅದು ಇದು ಅಂತ ಹೇಳ್ತಾರೆ. ದಯವಿಟ್ಟು ಹೇಳ್ತಿದ್ದೀನಿ, ಯಾವುದೇ ರೀತಿ ಡಬ್ಬಿಲ್ಲ. ಅದೇ ಬೇರೆ ಸೀಕ್ವೆನ್ಸ್ ಹೋಗುತ್ತೆ, ಇದೇ ಬೇರೆ ಸೀಕ್ವೆನ್ಸ್ ಹೋಗುತ್ತೆ ಹೊರತು ಯಾವುದೇ ರೀತಿ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋ ಸೀನ್ ಒಂದೂ ಇಲ್ಲ. ನಾನು ಹಂಗೆ ಅನ್ಕೊಂಡು ಬಂದಿದ್ದು, ಕೈದಿ ಅಂತೆ ಮತ್ತೆ ದಿಲ್ಲಿ ಸಿನಿಮಾ ಡಬ್ ಮಾಡಿದ್ದಾರೆ ಅಂತ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಥರ ಅನ್ಕೊಂಡು ಬರಲೇಬೇಡಿ, ಆ ಥರ ಅನ್ಕೊಳ್ಳೋಕೆ ಹೋಗ್ಬೇಡಿ. ಹಂಗೆ ಅನ್ಕೊಂಡು ಬಂದರೆ ಯಾವ ಸೀನು ಅದಕ್ಕೆ ಮ್ಯಾಚೇ ಆಗಲ್ಲ. ಅಷ್ಟು ಚೆನ್ನಾಗಿ ಅಭಿನಯ ಚಕ್ರವರ್ತಿ ಕೇಳಬೇಕು. ಅಭಿನಯದಲ್ಲಿ ಎಲ್ಲರೂ ಮೀರಿಸ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸರ್. ಕ್ರಿಸ್ಮಸ್ಗೆ ಬಿರಿಯಾನಿ ಊಟ ಹಾಕಿದ್ದಾರೆ, ಮಸ್ತಾಗಿ ಹಾಕಿದ್ದಾರೆ ಮೇಡಮ್. ಸೂಪರ್ ಆಗಿದೆ. 2 ವರ್ಷಗಳ ನಂತರ ನಮ್ಮ ಬಾಸ್ ಹಳೆ ಸುದೀಪ್ ಹುಚ್ಚ ಫಿಲಮ್ ನೋಡ್ದಂಗೆ ಆಯ್ತು. ಅವ್ರ ಸ್ಟೈಲ್ ಆಕ್ಟಿಂಗ್ ಸಿಗರೇಟ್ ಸೇಯೋದು ಮಸ್ತ್ ಲುಕ್ ಅಂದ್ರೆ ಇದೆ ಮೇಡಮ್. ನಾವು ಇದನ್ನೇ ಇಷ್ಟಪಡ್ತಾ ಇದ್ದೀವಿ ಅವ್ರ ಹತ್ರ. 2 ವರ್ಷಕ್ಕೊಂದು ಫಿಲಮ್ ಅಲ್ಲ, ವರ್ಷಕ್ಕೊಂದು ಫಿಲಮ್, 3 ವರ್ಷಕ್ಕೊಂದು ಫಿಲಮ್ ಕೂಡ ಈ ಥರ ಭರ್ಜರಿ ಸಿನಿಮಾ ಕೂಡ ಸಾಕು ಮೇಡಮ್. ಸೂಪರ್ ಆಗಿದೆ. ಬೆಳಿಗ್ಗೆ 5:30ಗೆ ಬಂದು ನೋಡ್ತಾರೆ ಫಿಲಮ್. ಇದು ಸಕ್ಕತ್ತಾಗಿದೆ. ಹಬ್ಬದ ಊಟ ಗ್ಯಾರಂಟಿ ಮೇಡಮ್, 100 ಪಕ್ಕ. ಸೂಪರ್ ಆಗಿತ್ತು ಮೇಡಮ್. ಎಂಕರೇಜು ನನ್ನ ಮಗನ ಕರ್ಕೊಂಡ್ಬಂದಿದ್ದೀನಿ ಸೂಪರ್ ಆಗಿ. ಅವನು ಸುದೀಪ್ ಅಂತ ಹೋಗ್ತೇನೆ. ಸುದೀಪ್ ಕಂಡೆ ಪಂಚಾಭರಣ ಮೇಡಮ್. ಇವಾಗ ಚಿಕ್ಕ ವಯಸ್ಸಿಂದಲೇ ಅಭಿನಯ ಚಕ್ರವರ್ತಿ ಅಂದ್ರೆ ತುಂಬ ಇಷ್ಟ ನಮಗೆ. ಚೆನ್ನಾಗಿತ್ತು. ಶುಭಲಗ ಇಷ್ಟ ಚೆನ್ನಾಗಿ ಅನಿಸ್ತು. ಬೀಟ್ ಪ್ಲಸ್ ಕರ್ನಾಟಕ.